ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಎಜುಕೇಷನಲ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ಏನು ಮಾಡ್ತಾ ಇರಾ ಅಂದರೆ ನಾಳೆ ಎಕ್ಸಾಮ್ ಇರುತ್ತಾ ಇರಲ್ವ ಅಂತ ಸ್ವಲ್ಪ ಟೆನ್ಷನ್ನ ಮಾಡ್ಕೋತಾ ಇರಾ. ಯಾಕೆಂದರೆ ಇವತ್ತೇನಾದರೂ ರಾತ್ರಿ ರಜಾನ ಕೊಡ್ಬೋದಾ, ನಾಳೆ ಏನಾದರೂ ಸ್ಟ್ರೈಕ್ ನಡೆಯುತ್ತಾ, ಯಾವ ರೀತಿ ನಾವು ಸ್ಕೂಲ್ಗೆ ಹೋಗೋದು, ಏನಾದರೂ ಇವಾಗ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ಈ ರೀತಿ ಕೆಲವರು ಕೇಳ್ತಾ ಇರಾ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಎಜುಕೇಷನ್ ಮಿನಿಸ್ಟರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಏನೊಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲರೂ ಕೂಡ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನೀವೆಲ್ಲರೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರಾ. ಇಲ್ಲಿ ನೀವು ಮೌಲ್ಯಾಂಕನ ಪರೀಕ್ಷೆ ಅಂತ ಒಂದು ಇರುತ್ತಲ್ಲ, ನಿಮಗೆ ಒಂದು 7th 8th 9th ಸ್ಟೂಡೆಂಟ್ಸ್ಗೆ ಆ ಒಂದು ಎಕ್ಸಾಮ್ ಬಗ್ಗೆ ಸಾಕಷ್ಟು ಜನ ಒಂದು ತಲೆ ಕೆಡಿಸ್ಕೊಬಿಟ್ಟಿರ್ತೀರ. ಇವಾಗ ಎಕ್ಸಾಮ್ ಏನಾದರೂ ಇರುತ್ತಾ, ಪೋಸ್ಟ್ಪೋನ್ ಆಗುತ್ತಾ, ಯಾವ ರೀತಿ ಇರುತ್ತೆ, ನಾಳೆ ಏನಾದರೂ ಬಸ್ಗಳೆಲ್ಲ ಸಿಗುತ್ತೆ ನಮ್ಮ ಸ್ಕೂಲ್ಗಳಿಗೆ ಹೋಗೋಕ್ಕೆ, ಅಥವಾ ಸ್ಟ್ರೈಕ್ ಇರುತ್ತೆ, ಯಾವ ರೀತಿ ಹೋಗೋದು ಬಸ್ ಇಲ್ಲ ಅಂದರೆ, ಈ ರೀತಿ ಕೂಡ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಯಾಕೆಂದರೆ ನಾಳೆ ಸ್ಟ್ರೈಕ್ ಅಂತ ಒಂದು ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದರೆ, ಮತ್ತು ಇದ್ರ ಬಗ್ಗೆ ನಿಮ್ಮ ಕಾಲೇಜ್ ಕಡೆಯಿಂದ ಆಗಿರ್ಬೋದು, ನಿಮ್ಮ ಸ್ಕೂಲ್ ಕಡೆಯಿಂದ ಆಗಿರ್ಬೋದು, ಇನ್ನೂ ಯಾವುದೇ ಥರದ ನೋಟಿಫಿಕೇಶನ್ ಆಗಿರಲಿ ಏನು ಕೂಡ ಬಂದಿರಲ್ಲ. ಅವರು ರಜಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ನಿಮಗೆ ರಜಾ ಇದೆಯಾ ಇಲ್ವೋ ಅನ್ನೋ ಒಂದು ಕುತೂಹಲ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡೋದಾದರೆ, ಇಲ್ಲಿ ನಿಮಗೆ ಯಾರಿಗಾದರೂ ನಾಳೆ ಎಕ್ಸಾಮ್ ಇದೆ ಅಂದರೆ ಇವಾಗ ಬಂದಿರೋಂಥ ಅಪ್ಡೇಟ್ ಪ್ರಕಾರ, ಸರಿನಾ, ಬೆಳಗ್ಗೆ ಚೇಂಜ್ ಆದರೂ ಕೂಡ ಆಗ್ಬೋದು, ಆಗದೇನೂ ಕೂಡ ಇರ್ಬೋದು. ಆದರೆ ಇವಾಗ ಏನೊಂದು ಅಪ್ಡೇಟ್ ಬಂದಿದೆ, ನಾಳೆ ಏನು ಮಾಡ್ತಾರೆ ಅಂದರೆ ಸಿಚುವೇಶನ್ ತುಂಬಾ ಟಫ್ ಆಗಿದೆ, ಜಾಸ್ತಿ ಓವರಾಗಿ ಸ್ಟ್ರೈಕ್ ಮಾಡ್ತು ಅಂದರೆ ಚೇಂಜಸ್ ಆಗ್ಬೋದು. ಆದರೆ ಇವಾಗ ಯಾವುದೇ ಥರದ ಆ ರೀತಿ ಸ್ಟ್ರೈಕ್ ಆಗೋ ಚಾನ್ಸಸ್ ಇಲ್ಲ. ಯಾಕೆಂದರೆ ಎಷ್ಟೊಂದು ಸಂಘಟನೆಗಳು ಏನು ಮಾಡಿದೆ ಅಂದರೆ ಯಾರು ಕೂಡ ಅದಕ್ಕೆ ಒಪ್ಕೋತಾರೆ ನಾಳೆ ಸ್ಟ್ರೈಕ್ ಮಾಡೋಕ್ಕೆ. ಅದಕ್ಕೋಸ್ಕರ ಕೆಲವರು ಅಪೋಸ್ ಮಾಡ್ತಾ ಇರೋದ್ರಿಂದ ಅಂಥ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಆಗಲ್ಲ ಅಂತ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾಳೆ ಶಾಲಾ ಕಾಲೇಜುಗಳು ಏನಿದೆಯಲ್ಲ ಅದಕ್ಕೆ ಯಾವುದೇ ಥರದ ರಜೆ ಇರಲ್ಲ. ಮತ್ತು ನಿಮಗೆ ನಾಳೆ ಏನಾದರೂ ಎಕ್ಸಾಮ್ ಇತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ಇರುತ್ತೆ, ಅದು ಯಾವುದೇ ಥರದ ಪೋಸ್ಟ್ಪೋನ್ ಆಗಲ್ಲ ಅಂತ ಎಜುಕೇಷನ್ ಮಿನಿಸ್ಟರ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಬಸ್ಗಳು ಕೂಡ ಓಡಾಡುತ್ತೆ ಅಂತ ಹೇಳಿದರೆ ಸಾರಿಗೆ ಸಚಿವರು. ಅದರಿಂದ ನಿಮಗೆ ಎಕ್ಸಾಮ್ ಏನಿದೆ ಅದಕ್ಕೆ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಸರಿನಾ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿಬಿಟ್ಟು ನಾಳೆ ಎಕ್ಸಾಮ್ ಇದೆ ಅನ್ನೋದನ್ನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.